ಅಯ್ಯೋ ದೇವ್ರೆ, ಸಾಕಾಗೋಗುತ್ತೆ ತೆಗಿ. ಬೆಳಿಗ್ಗೆನೂ ಇಲ್ಲಿ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಅಲ್ಲಿಂದ ಬಂದು ಮತ್ತೆ ಒಂದ್ ರಾಶಿ ಬಟ್ಟೆಗಳಿದಾವೆ. ಆ ಬಟ್ಟೆ ಎಲ್ಲ ಒಗಿಬೇಕೀಗ. ನನ್ಗೆ ಮದ್ವೆ ಎಲ್ಲ ಬೇಕಾಗಿತ್ತಾ? ಯಾಕೋ ಇತ್ತೀಚೆಗೆ ಇವರು ಒಂದ್ ರೀತಿ ಬೇರೆ ತರನೇ ಆಡ್ತಿದ್ದಾರೆ. ಅಲ್ಲ, ಇವ್ರು ಮೊದ್ಲು ಹಿಂಗಿದ್ರೆ ಹೇಳ, ನಾನು ಸರಿಯಾಗಿ ನೋಡ್ದೆ ಮಾಡ್ದೆ ಮದ್ವೆ ಮಾಡ್ಕೊಂಡ್ಬಿಟ್ಟೆ. ಇವ್ರು ನೋಡಿದ್ರೆ ಒಂದ್ ಸಹಾಯನೂ ಮಾಡಲ್ಲ. ನಾನು ಹೆಂಗೋ ಆರಾಮಾಗಿ ಪಿ ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದ ದುಡ್ಡಲ್ಲಿ ಮನೆಗ್ ಸ್ವಲ್ಪ ಕೊಟ್ಕೊಂಡು ನಾನೊಂದ್ ಸ್ವಲ್ಪ ಖರ್ಚು ಮಾಡ್ಕೊಂಡು ಹೇಗೂ ಇದ್ದೆ. ಇವ್ರು ಮದ್ವೆ ಆಗಿದ್ದೇ ಆಗಿತ್ತು. ನನ್ ಹಣೆ ಬರನೇ ಚೇಂಜ್ ಆಯ್ತೇನಪ್ಪ ಅಂತ ಅನಿಸ್ತಾ ಇದೆ. ಇರ್ಲಿ, ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಒಂದ್ ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಉಳಿದ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಹ್ಮ್ ಏನು ಮಹಾರಾಣಿಯವರು ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ? ಹೌದು ರೀ, ಯಾಕೋ ಇವತ್ತು ಆಫೀಸಲ್ಲೂ ಹೆವಿ ಕೆಲ್ಸ, ತಲೆನೋವು ಬೇರೆ. ನನ್ಗಂತೂ ಸಾಕಾಗೋಯ್ತು ರೀ. ನಿಮ್ ಕೈಯಾರ ಒಂದೇ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಕೊಡ್ತೀರಾ? ಏನು, ನಾನು ಗಂಡು ಹುಡ್ಕಾಗಿತ್ಕೊಂಡು ನಿನಗ್ ಕಾಫಿ ಮಾಡ್ಕೊಡದ? ನೋವು ಚಾನ್ಸೇ ಇಲ್ಲ. ನನಗ್ ಕಾಫಿ ಮಾಡಕ್ ಬರೋದೂ ಇಲ್ಲ. ರೀ ಪ್ಲೀಸ್ ರೀ. ನಾನು ಇವಾಗ ತಾನೇ ಆಫೀಸಿಂದ ಬಂದೆ. ರೀ ಅದ್ ಅಂದ್ಬಿಟ್ಟು ನಾನ್ ಮನೇಲಿ ಕೂತಿದ್ದೀನ ಹೇಳಿ. ರೀ ಅಷ್ಟಲ್ದೆ ಮನೇಲಿ ಕೂತಿದೀವಿ ಆಫೀಸ್ಗೆ ಹೋಗ್ತಿದೀವಿ ಅನ್ನೋದಲ್ಲ, ನನ್ಗೆ ಯಾಕೋ ಸ್ವಲ್ಪ ತಲೆನೋವು, ಸಿಕ್ಕಾಬಿಟ್ಟೆ ತಲೆನೋವ್ತಿದೆ ರೀ. ಅದಕ್ಕೆ ರೀ ಪ್ಲೀಸ್ ರೀ. ಅದೆಲ್ಲ ಆಗಲ್ಲ. ನೋಡು, ಇವತ್ತು ಚಿಕನ್ ತಗೊಂಡ್ಬರ್ತೀನಿ. ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊ. ಹಂಗೆ ನಾನು ಒಂದೆರಡು ಬಾಟ್ಲು ತಗೊಂಡ್ಬರ್ತೀನಿ. ಏನು ಅನ್ಬೇಡ. ಏನ್ರಿ ನೀವು ದಿನ ಕುಡಿತೀರಲ್ರಿ? ಅಯ್ಯೋ, ಆಫೀಸ್ ಟೆನ್ಷನ್ ಹಂಗಿರುತ್ತೆ ಕಣೆ ನನ್ಗೆ. ಆ ಬಾಸ್ ನೋಡಿದ್ರೆ ಅವನೊಂಥರ ತಲೆ ತಿಂತಾನೆ. ಅಲ್ಲಿ ಕೆಲ್ಸಗಳು ನೋಡ್ಬೇಕು ನೀನು ಹಿಂಗಾಗುತ್ತೆ ಅಂತ. ಅದಕ್ಕೆ ಆ ಕೆಲ್ಸ ಎಲ್ಲ ಮರ್ಯಾದಕ್ಕೋಸ್ಕರ ಒಂದ್ ಸ್ವಲ್ಪ ತಗೋತೀನಪ್ಪ. ಅದು ತಪ್ಪಾ? ಏ ಹೌದಲ್ಲ, ನಾನು ನಿಮ್ ಜೊತೆ ಕೆಲ್ಸಕ್ಕೆ ತಾನೇ ಬರ್ತೀನಿ. ನಾನು ನಿಮಗೆ ಟೆನ್ಷನ್ ಇಂದ ಬಂದು ಕುತ್ಕೊಂಡಿದ್ದೀನಿ ತಾನೆ. ಅದೆಲ್ಲ ಬೇಡ ರೀ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದೆಲ್ಲ. ನೋಡು, ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನಾನು ಇರೋದೇ ಹಿಂಗೆ. ನಿನ್ಗೋಸ್ಕರ ನಾನು ಏನೇನೋ ಬದಲಾಯಿಸ್ಕೊಳ್ಳೋದಿಕ್ ಆಗಲ್ಲ. ನಾನು ಹಿಂಗಿದೀನೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ ಕಲಿ ನೀನು. ರೀ ಅದ್ ಹಂಗಲ್ಲ ರೀ. ಈಗ ನೀವ್ ಹಿಂಗಿದ್ರೆ ಮದ್ವೆ ಆಗಿದೆ, ನಿಮ್ ಮನೆಯಲ್ಲೂ ನಮ್ಮನ್ನ ಮನೆಗ್ ಸೇರ್ಸ್ಕೊಂಡಿಲ್ಲ. ಬಟ್ ಆದ್ರೆ ನಾವ್ ಅವ್ರ ಮುಂದೆ ಚೆನ್ನಾಗ್ ಬದುಕಿ ಬಾಳಿ ತೋರ್ಸಿದ್ರೆ ತಾನೇ ಅವ್ರಿಗೂ ಖುಷಿ ಆಗೋದು. ಅವಾಗ ಒಪ್ಕೊಂಡ್ರು ಒಪ್ಕೋಬಹುದು. ಆದ್ರೆ ನೀವ್ ಹಿಂಗ್ ದಿನಾ ಕುಡಿತಾ ಇದ್ರೆ ನಾವ್ ದುಡ್ದಿದ್ದೆಲ್ಲ ಬರೀ ಕುಡಿಯೋದಕ್ಕೆ ಹಾಕ್ತಿರಲ್ರಿ ನೀವು. ನಾವ್ ದುಡ್ದಿದ್ದು ಅಂತ ಹೇಳ್ಬೇಡ. ನೀನ್ ದುಡ್ದಿದ್ ದುಡ್ಡು ನಾನು ಇನ್ನ ಇಸ್ಕೊಂಡಿಲ್ಲ ನಿನ್ನ ಹತ್ರ. ನಾನ್ ದುಡ್ದಿದ್ರೆ ನಾನ್ ಕುಡಿತಾ ಇದ್ದೀನಿ. ನೋಡು, ಇನ್ನೊಂದ್ಸರಿ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಕಬಾಬ್ ಮಾಡೋದಕ್ಕೆಲ್ಲ ತಗೊಂಡ್ಬರ್ತೀನಿ, ರೆಡಿ ಮಾಡ್ಕೊ ಅಷ್ಟೇ. ಯಪ್ಪ, ಇವ್ರಿಗೆ ನನ್ ಭಾವನೆಗಳೇ ಅರ್ಥ ಆಗಲ್ಲ. ಇದಿಷ್ಟಕ್ಕೆ ಮುಗಿಯುತ್ತಾ? ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅಯ್ಯೋ ಇದೇ ಅಡಿಕ್ಷನ್ ಆಗಿ ಮತ್ತೆ ಏನಾದ್ರೂ ಸಮಸ್ಯೆಗಳಾದ್ರೆ? ಅಯ್ಯೋ, ಇವ್ರೇನ್ ₹1 ಹಿಂದೆ ಇಟ್ಕೊಳ್ಳೋರ ಕಾಣಿಸ್ತಾ ಇಲ್ಲ. ₹1 ಉಳಿಸ್ಕೊಂಡಿಲ್ಲ ಅಂತಂದ್ರೆ ಜೀವನ ಹೇಗೆ? ನಾನು ಒಬ್ಳು ದುಡ್ದ್ಮೇಲೆ ಈ ಮನೆ ಬಾಡಿಗೆ, ರೇಷನ್, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು ಇದೆಲ್ಲಾನು ಹೆಂಗ್ ನಿಭಾಯಿಸದ್ ನಾನು? ಫ್ಯೂಚರ್ ಅಲ್ಲಿ ಮಕ್ಳು ಮರಿ ಅಂತ ಆದ್ರೆ ಅವಕ್ಕೆಲ್ಲ ಸ್ಕೂಲ್ ಫೀಸು, ಡೊನೇಷನ್ ತುಂಬಾ ಖರ್ಚು ಬರುತ್ತೆ. ಇವ್ರಿಗೆ ಹೇಳಿದ್ರೆ ಇವ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಏನಾದ್ರೂ ಜಾಸ್ತಿ ಹೇಳಕ್ ಹೋದ್ರೆ ನಮ್ಮ ಅಪ್ಪ ಅಮ್ಮ ದೂರ ಆಗಿದ್ದಾರೆ, ನನ್ಗೆ ಅದೇ ಯೋಚನೆ, ನನ್ಗೆ ಅದೇ ಕೊರಗು, ಹಾಗೆ ಹೀಗೆ, ನನ್ ಟೆನ್ಷನ್ ನಿನಗೆ ಗೊತ್ತಾ, ನಾನ್ ಸತ್ತೆ ಹೋಗ್ಬಿಡ್ತೀನಿಲ್ಲ ಅಂದ್ರೆ ಏನೇನೋ ಬಾಯಿಗೆ ಬಂದ ಮಾತಾಡ್ತಾರೆ. ಅಯ್ಯೋ ಬಿಡತ್ತೆ, ಏನಾದ್ರೂ ಮಾಡ್ಕೊಂಡು. ಏನು ಇವ್ರಿಗೆ ಕಾಣಿಸ್ತಾನೆ ಇಲ್ಲಲ್ಲ? ಹೆಂಗಾದ್ರೂ ಮಾಡಿ ಶಾಂತಕ ಇಲ್ಲ, ಸರಿಯಾಗಿ ಬೆಂಕಿ ಹಚ್ಬಿಟ್ಟೈತೀನಿ. ರಮ್ಯಾ, ಅಮ್ಮ ರಮ್ಯಾ, ಇದೆಯಾ ನಮ್ಮ ಒಳಗಡೆ? ರೇಣುಕಂಟಿ, ಬನ್ನಿ ಆಂಟಿ. ಅಯ್ಯೋ, ನೀನ್ ಇದೆಯೋ ಇಲ್ವೋ ಅಂತ ಅನ್ಕೊಂಡು ಹಂಗ್ ಕೂಗ್ತಾ ಇದೆ ಕಣವ. ಹೆಪ್ಪಕ್ಕಕ್ಕೆ ಒಂಚೂರು ಮೊಸರು ಬೇಕಾಗಿತ್ತು. ಮೊಸರಿದ್ರೆ ಕೊಡ್ತೀಯಾ? ಮೊಸರಾ? ಅಯ್ಯೋ ಆಂಟಿ, ನಮ್ಮನೆ ಮೊಸರು ಇಲ್ಲ ಆಂಟಿ, ಖಾಲಿ ಆಗ್ಬಿಟ್ಟಿದೆ. ನಮ್ಮ ಮಾವವ್ರಿದ್ರೆ ಮೊಸರಲ್ಲೇ ಊಟ ಮಾಡ್ತಾರಲ್ಲ, ಹಂಗಾಗಿ ಇಟ್ಕೊಂಡಿರ್ತೀನಿ. ಅವ್ರ ಇಲ್ವಲ್ಲ, ಈಗ ಊರಿಗೆ ಹೋಗಿದಾರಲ್ಲ, ನಮ್ ಗೀತಾ ಅವ್ರ ಮನೆಗೆ ಹೋಗಿದ್ದಾರೆ. ಹಂಗಾಗಿ ನಾವು ಮೊಸರು ಇಟ್ಕೊಂಡೇ ಇಲ್ಲ ಆಂಟಿ. ಹೌದೇನಮ್ಮ? ಅಯ್ಯೋ ಹೋಗ್ಲಿ ಬಿಡೋ, ಪರವಾಗಿಲ್ಲ, ಬೇರೆ ಯಾರ ಹತ್ರ ಇಸ್ಕೊತೀನಿ ಬಿಡು. ಅಂದ್ರೆ ನಮ್ಮ ಮನೆಯಲ್ಲಿ ಮೊಸರು ಇಟ್ಕೊಂಡೇ ಇರುವೆ ಯಾವಾಗ್ಲೂ. ಹಾಳಾದ್ದು ಯಾವ್ದೋ ಒಂದ್ ಬೇಕು ಬಂದ್ಬಿಟ್ಟು ಆ ಮೊಸರು ನೆಕ್ಬಿಡ್ತು ಕಣೆ. ಅದ್ ಹಿಂಗ್ ಗೊತ್ತಿದ್ದು ತಿನ್ನಕಾಯ್ತದ ಹೇಳು? ಅದಕ್ಕೆ ತಗೊಂಡೋಗಿ ಚೆಲ್ಬಿಟ್ಟೆ ಮೊಸರೆಲ್ಲನೂ. ಹೊಟ್ಟೆ ಎಲ್ಲಾ ಉರಿತೈತೆ. ½ ಲೀಟರ್ ಮೇಲ್ ಮೊಸರಿತ್ತು. ಏನ್ ಹಣೆ ಬರ ನೋಡು. ನಮ್ಮನೆ ಅಪ್ಪಂಗು ಮೊಸರಿಲ್ಲ ಅಂದ್ರೆ ಅನ್ನ ಒಳಿಕೆ ಹೋಗ್ತಲ್ಲ. ಏನೇ ಸಾರ್ ಮಾಡಿಟ್ಟು ಎಷ್ಟೇ ಚೆನ್ನಾಗಿರ್ಲಿ, ಕೊನೆಯಲ್ಲಿ ಮೊಸರು ಬೇಕೇ ಬೇಕು ಅವ್ರಿಗೆ. ಹಂಗಾಗಿ ನಿನ್ನ ಹತ್ರ ಏನಾರು ಐತೇನೋ ಇಸ್ಕೊಂಡಾಗ ಒಂಚೂರ ಹಂಗೆ ಅವ್ರಿಗೊಂಚೂರು ಅನ್ನ ಕುಟ್ಬಿಟ್ಟು ಒಂದಿಷ್ಟಿದ್ರೆ ಹೆಪ್ಪಾಕೊಳ್ಳೋಣ ಅಂತ ಬಂದೆ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅಲ್ಲ, ನಿಮ್ಮತ್ತೆ ಬೆಂಗಳೂರಿಗೆ ಹೋಗೋರ ಗೀತನ್ ಮನೆಗೆ? ಹ್ಞೂ ಆಂಟಿ, ಮಾವ ಮತ್ತೆ ಅವರು ಇಬ್ರು ಹೋಗಿದ್ದಾರೆ. ಅಂದ್ರೆ ನಮ್ ಗೀತಾ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಾ, ಅದಕ್ಕೆ ನಮ್ಮ ಅತ್ತೆ ಅವರು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋದ್ರು. ಹೌದಾ?
ಅಯ್ಯೋ ಬಿಡವ, ನಿಮ್ ಮತ್ತೆ ಮಗಳಿಗೊಂಥರ ಸೊಸೆಗೊಂಥರ ಮಾಡ್ತಾಳೆ. ಇದ್ಯಾಕಂಟಿ ಹಿಂಗೆ ಹೇಳ್ತಾ ಇದ್ದೀರಾ? ಆ ನೀನೇ ಮುಚ್ಕೊಳಕ್ ಹೋಗ್ಬೇಡ. ಅಲ್ಲ ನನ್ಗೇನ್ ಗೊತ್ತಿಲ್ಲ ಅಂತ ಕಂಡಿದೀಯನವ. ಅಲ್ಲ ನಿನ್ಗೂ ಮಕ್ಳು ಮರಿ ಆಗಿಲ್ಲ, ನಿನ್ಗೂ ಒಂಚೂರು ಗಮನ ಕೊಡ್ಬೇಕು ತಾನೆ. ಮಗಳು ಬಸ್ರಿ ಅಂತಿದಂಗೆ ಕುಂಕೊಂಡ್ ನಿಮ್ ಮತ್ತೆ ಹೋಗ್ಬಿಟ್ಟಾಳಲ್ಲ. ಅದೇ ಯಾವ್ದೋ ಒಂದು ಇದ್ ಹಾಕ್ತಾವಳೆ ಚೀಟಿಯ. ಆ ಚೀಟಿ ದುಡ್ಡೆಲ್ಲ ತೆಗ್ದು ಮಗಳಿಗೆ ಏನಾರು ಮಾಡಿಸ್ಕೊಡ್ಬೇಕು. ಮದ್ವೆ ಟೈಮಲ್ಲಿ ಏನೋ ಮಾಡಿಸ್ಕೊಟ್ಟಿಲ್ಲ, ಇವಾಗಾರು ಏನಾರು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ಲು. ಅಲ್ಲ ಅವಳಿಗೆ ಏನವ ಕಮ್ಮಿ? ಅವ್ರ ಮಾವನ ಮನೆಯಲ್ಲಿ ಕೋಟ್ಯಾಧೀಶ್ವರಂತೆ, ಅಷ್ಟೊಂದು ಆಸ್ತಿ ಅಡವು ಎಲ್ಲ ಐತೆ. ಆ ಅಂತದ್ರಲ್ಲಿ ಅದಕ್ ಮೇಲೆ ನಿಮ್ ಅತ್ತೆ ಬೇರೆ ಮಾಡಿಸ್ಕೊಂಡು ಕೊಡ್ಬೇಕಿತ್ತ? ಅದೇ ನಿಮ್ಗೆ ಮಾಡ್ಸಾಕಿದ್ರೆ ಹೆಂಗ ನೀನ್ ಹಾಕೊಂಡು ಓಡಾಡ್ತಿರ್ಲಿಲ್ವಾ? ಅಲ್ಲ ಎಂತ ಬುದ್ಧಿ ನೋಡ್ರಿ ಮತ್ತೆ ಇದು. ಹೌದಂಟಿ, ನೀವ್ ಹೇಳೋದು ನಿಜನೇನೆ. ನಮ್ಮ ಅತ್ತೆ ನೋಡಿ ನನ್ಗೆ ವಿಚಾರ ಗೊತ್ತೇ ಇಲ್ಲ. ನಮ್ಮ ಮನೇಲಿ ಹೇಳ್ತೀನಿ ತಡ್ರಿ, ಈ ತರ ಚೀಟಿ ಹಾಕೊಂಡು ಏನೋ ಒಡವೆ ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡವ್ರಂತಾನ ಅಂತ. ಇನ್ ಒಡವೆ ರೇಟ್ ಕಮ್ಮಿ ಆಗೈತಂಟಿ. ಅಯ್ಯೋ ಚಿಂದ ಅಂಗಡಿ ಮುಂದ್ಗಡೆ ಹಿಂಗ್ ಕಣ್ಣೆತ್ ನೋಡಕ್ಕೂ ಇಲ್ಲ ನಾವು, ಅಷ್ಟು ಮಟ್ಟಿಗೆ ಆಗೈತೆ ರೇಟು. ಇವ್ರ ಅದ್ರಲ್ಲಿ ಒಡವೆ ಮಾಡಿಸ್ಕೊಡ್ತಾರಂತ. ಅಲ್ಲ ಕಣಂಟಿ, ನನ್ಗೂ ಇನ್ನ ಮಕ್ಳಾಗಿಲ್ಲ, ನಮಗೂ ಗೀತೆಗಿಂತ ಮುಂಚೆನೆ ಮದ್ವೆ ಆಗಿದ್ದು. ಅಲ್ಲ ನೀನು ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಳವ, ನನ್ ಮಗಂಗೂ ಹೇಳ್ತೀನಿ ಕರ್ಕೊಂಡೋಗಿ ಇಬ್ರು ತೋರ್ಸ್ಕೊಳ್ಳಿ, ನಮ್ಗೂ ಒಂದ್ ಮೊಮ್ಮಗು ಕೊಡಿ ಅಂತ ಏನ್ ಬಾಯಲ್ಲಿ ಬರ್ಲೇ ಇಲ್ಲ ಕಣಂಟಿ. ಏನ್ ಮಗಳು ಬಸ್ರಿ ಅಂತಿದಂಗೆ ಏನ್ ಕುಣ್ಕೊಂಡ್ ಹೋದ್ರು. ಅಯ್ಯೋ ಇದೆಲ್ಲ ನೋಡಿದ್ರೆ ನಮಗೂ ಒಂಥರ ಬೇಜಾರಾಗ್ತದೆ ಕಣಂಟಿ. ಅದೇ ನಾನು ಹೇಳ್ತಾ ಇರೋದು. ನಿಮ್ಮತ್ತೆ ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ. ನೋಡ್ದಿಯಲ್ಲ ಇಲ್ಲೇ. ನೋಡು, ಇನ್ಮೇಲಾದ್ರೂ ಒಂಚೂರು ಹುಷಾರಾಗಿರು. ನಿಮ್ಮತ್ತೆ ಹೇಳ್ದಂಗೆಲ್ಲ ಕುಣಿಯಕ್ ಹೋಗ್ಬೇಡ. ನಿನ್ ಗಂಡಂಗೆ ಒಂಚೂರು ತೀಡು, ಒಳ್ಳೆ ಬುದ್ಧಿ ಕಲಿ. ನೋಡು ನಿಮ್ಮ ಅಮ್ಮ ಹಿಂಗೆಲ್ಲ ಮಾಡ್ತಾರೆ, ನಮ್ ಜೀವನ ನಾವ್ ನೋಡ್ಕೊಳ್ಳೋಣ, ನಮ್ಗೂ ಒಂದ್ ಜೀವನ ಐತೆ, ಅದಕ್ ದುಡ್ಡು ಜೋಡಿಸ್ಕೊಳ್ಳೋಣ, ಇನ್ನೊಂದ್ ಮಾಡ್ಕೊಳ್ಳೋಣ, ಮತ್ತೊಂದ್ ಮಾಡ್ಕೊಳ್ಳೋಣ ಅಂತ ನೀನ್ ಹೇಳ್ಬೇಕು. ನಿಮ್ಮ ಅತ್ತೆ ಏನ್ ಹೇಳಿದ್ರು ಕೇಳಕ್ ಹೋಗ್ಬೇಡ. ಇನ್ಮೇಲೆ ತಿರ್ತಿರಿಕೊಂಡೆ ಮಾತಾಡು. ಅದ್ಯಾಕತ್ತೆ ಹಂಗ್ ಮಾಡ್ತೀರಾ ಅಂತ ಕೇಳು. ಏನ್ ಭಯನಾ ನಿನ್ಗೆ? ನೀನು ಈ ಮನೆಗೆ ಸೊಸೆಯಾಗಿ ಬಂದಿದೀಯ, ಅವಳು ಈ ಮನೆಗ್ ಸೊಸೆಯಾಗೆ ಬಂದಿದ್ದು. ಆದ್ರೂ ಆಂಟಿ ಹಂಗೆಲ್ಲ ಮಾತಾಡಕ್ ಹೋದ್ರೆ ನಮ್ಮನೆಯವ್ರು ಒಪ್ಪಲ್ಲ. ನಮ್ಮನೆಯವ್ರಿಗೆ ಬಹಳ ಸಿಟ್ಟಂಟಿ, ಹೊಡೆದೇ ಬಿಡ್ತಾರೆ. ಅಯ್ಯೋ ದಡ್ಡಿ ಗಂಡಿರ್ನ ಹೆಂಗ್ ಪಳಗಿಸ್ಬೇಕ ಕಲ್ಯೆ. ಅಯ್ಯೋ ನಿನ್ಗೆಲ್ಲ ನನ್ ಹೇಳಕ್ ಆಯ್ತದವ, ಬಿಡ್ಸಿ ನೀನು ಎಲ್ಲ ಅರ್ಥ ಮಾಡ್ಕೊಂಡ್ ಮಾಡ್ಕೋಬೇಕಪ್ಪ. ಒಳ್ಳೆ ದಡ್ಡ ಹುಡುಗಿ ಆಗಿ ಹೋಗಿದ್ಯಪ್ಪ ನೀನಂತವೆ. ಅವ್ರು ಹೇಳ್ದಂಗೆಲ್ಲ ಕೇಳಕ್ ಹೋಗ್ಬೇಡ. ನಿಂದ ಏನೈತೆ ಅದನ್ನ ಮಾಡ್ಕೊಳಕ್ ಕಲಿ ನೀನು. ಸ್ವಲ್ಪ ದುಡ್ಡು ಕಾಸು ಎಲ್ಲಾನು ಮುಚ್ಚಿಟ ಮಾಡಿ ಎತ್ತಿಟ್ಕೋ. ನೀನು ಒಡವೆ ವಸ್ತು ಅಂತ ಮಾಡಿಸ್ಕೊ, 4 ಜನ ಮುಂದೆ ಓಡಾಡ್ಬೇಕು ತಾನೆ ನೀನುವೆ. ಆಗ ಈಗೆಲ್ಲರೂ ಏನು ಹೊಟ್ಟೆ ಏನ್ ತಿಂದಿದೀಯಾ ಅಂತ ನೋಡಕ್ಕಲ್ಲ, ಮೈ ಮೇಲೆ ಯಾವ ಒಡವೆ ಹಾಕವ್ರೆ, ಯಾವ ಸೀರೆ ಉಟ್ಟವ್ರೆ, ಯಾವ ಬಟ್ಟೆ ಹಾಕವ್ರೆ, ಇದನ್ನೇ ನೋಡೋದು. ಓಹೋ ಏನು ನಮ್ರೇನವ, ನಮ್ ಶಾಂತಕ್ಕನ್ ಸೊಸೆ ಜೊತೆ ಏನೋ ಮಾತಾಡ್ತಾ ನಿಂತವಳೆ. ಏನೋ ಕಿಡ್ಡಿನೇ ಹಚ್ತಾವಳೆ ಅತ್ತೆ ಸೊಸೆಗೆ. ನೋಡ ಏನೇನ್ ಮಾತಾಡ್ತಾರೆ ಅಂತ. ನೋಡು ರಮ್ಯಾ, ನೀನ್ ನನ್ ಮಗಳಿದ್ದಂಗೆ. ನಾನು ನಿಮ್ಗೆ ಯಾವತ್ತು ಕೆಟ್ಟದಾಗ್ಲಿ ಅಂತ ಬಯಸಕ್ಕಲ್ಲ. ನೋಡು, ಇನ್ಮೇಲೆ ನೀನು ಒಂಚೂರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಳಕ್ ಕಲಿ. ಇಷ್ಟು ನಾನು ಮತ್ತೆ ಹೇಳ್ದಂಗೆ ಕೇಳ್ಕೊಂಡಿದ್ಯಲ್ಲವ, ಏನ್ ಬಹುಮಾನ ಸಿಕ್ತೇಳು? ಏನೂ ಇಲ್ಲ. ನೋಡು, ಎಷ್ಟೇ ಆದ್ರೂ ಅತ್ತೆನೇ, ತಾಯಿನೇನೆ. ಅತ್ತೆ ಯಾವತ್ತು ತಾಯಿ ಹಾಕಕ್ಕಾಗಲ್ಲ. ನೀನ್ ನೋಡು, ಇನ್ಮೇಲಾದ್ರೂ ನೀನು ಅವ್ರು ಹೇಳ್ದಂಗೆ ಅವ್ರ ತಾಳಕ್ ತಕ್ಕ ಕುಣಿಯೋದ್ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿರೋದ್ ನೋಡು. ಹೌದಂಟಿ, ನೀವ್ ಹೇಳ್ತಿರೋದು ಕರೆಕ್ಟ್ ನೀನೆ. ಅತ್ತೆ ಯಾವತ್ತು ತಾಯಿ ಆಗಕ್ಕಾಗಲ್ಲ. ಇನ್ಮೇಲೆ ನೋಡಿ ಹೆಂಗ್ ಮಾಡ್ತೀನಿ ಅಂತ. ಸರಿ, ನಾನಿಷ್ಟೆಲ್ಲ ಹೇಳ್ದೆ ಅಂತ ನಿಮ್ ಅತ್ತೆ ಹತ್ರ ಹೇಳ್ಬೇಡ ಕಣಮ್ಮ. ಆಮೇಲೆ ನಿನ್ನ ನಾನು ಮಾತಾಡ್ದಂಗ್ ಮಾಡ್ಬಿಡ್ತಾರೆ. ನೀವು ಗೊತ್ತಿಲ್ಲ, ಮೊದ್ಲು ಈ ಮೋಣಿ ಹೆಂಗಸ್ರು ಸರಿ ಇಲ್ಲ. ಇಲ್ಲಿ ಗೋಡೆಗೂ ಕಿವಿ ಇರ್ತವೆ, ನಾವು ಹುಷಾರಾಗಿರ್ಬೇಕು. ಸರಿ ಉಂಟಿ, ನಾನೇನು ಹೇಳಲ್ಲ ಬಿಡಿ. ಪುಷ್ಪ, ಇಲ್ಲೇ ಕುಂತಿದೀಯ ಅಕ್ಕ? ಜೋರಾಗಿ ಮಾತಾಡ್ಬಿಡಿ. ನೋಡಲಿ ರೇಣವ ನಮ್ ಶಾಂತಕ್ಕನ್ ಸೊಸೆಗೆ ಏನೇನೋ ಹೇಳ್ಕೊಡ್ತಾಳೆ, ಅದನ್ನೇ ಕೇಳಿಸ್ಕೊತಾ ನಿಂತಿದ್ದೆ. ಸುಮ್ಮಿರಿ, ಹಂಗೆ ನೋಡ್ತೇರಿ ಏನೇನ್ ಮಾತಾಡ್ತಾರೆ ಅಂತವ. ಅಯ್ಯೋ ಮನೆ ಹಾಳಿ ರೇಣಿ, ನಮ್ ಶಾಂತಕ್ಕನ್ ಮನೆ ಮೇಲೆ ಕಿತಾಪತಿ ಮಾಡಕ್ ಬಂದವಳೆ ಏನು? ಬಾಬಾ ಸುಮ್ನೆ ಹೋಗಲ್ ನಿಂತ್ಕೊಳ್ಳೋಣ ಬಾ, ಏನ್ ಮಾತಾಡ್ತಾರ ನೋಡೋಣ. ಓಹೋ ಪಾರಕ, ಪುಷ್ಪ, ಬನ್ನಿ ಏನೋ ಗೆಳತಿನ್ ನೋಡೋಣ ಅಂತ ಬಂದ್ರ? ಏನ್ ಶಾಂತಕ್ಕ ಇಲ್ವಂತೆ, ಬೆಂಗಳೂರಿಗೆ ಹೋಗೈತಂತೆ? ಓ ನಾನು ಅದನ್ನೇ ಈ ರಮ್ಯನ್ ಜೊತೆ ಮಾತಾಡ್ತಾ ಇದ್ದೆ. ಹೆಂಗೋ ದೇವ್ರ ಕಣ್ಬಿಟ್ನಲ್ಲವ, ಹೆಂಗೋ ಗೀತಂಗೊಂದು ಹೆಣ್ಣೋ ಗಂಡ ಯಾವ್ದೋ ಒಂದಾಗ್ಲಿ, ನಿಮ್ ಮನೆಗೊಂದ್ ಮಗು ಬರುತ್ತೆ ಕಣವ ಅಂತ. ಹೌದಾ ರೇಣಕ್ಕ? ಅಯ್ಯೋ ನೋಡು, ನಿಮ್ಗೆ ಎಷ್ಟು ಒಳ್ಳೆ ಗುಣ ಐತೆ. ಇನ್ನೊಬ್ರು ಮನೆಯಲ್ಲಿ ಹೆಂಗೆ ಖುಷಿ ಹೆಂಗೆ ಉತ್ಪಾದನೆ ಮಾಡ್ಬೇಕು ಅಂತ ನಿನ್ನ ನೋಡೇ ಕಲಿಬೇಕು ನೋಡು. ನಿನ್ನಿದ್ ಕಡೆ ಅಲ್ಲಿ ದ್ವೇಷ, ಬೇಜಾರು, ಅಸೂಯೆ ಎಲ್ಲ ಜಾಗನೇ ಇಲ್ಲ. ಹೌದ್ ಮತ್ತೆ,
ಏನ್ ನಾವ್ ಸತ್ತಾಗೇನ್ ಉತ್ಕೊಂಡ ಹೋಯ್ತಿವಿ, ಇದ್ದಾಗ 4 ಜನ ಒಳ್ಳೆಯವ್ರು ಅಂದ್ರೆ ಸಾಕಲ್ವಾ, ಇನ್ನೇನ್ ಬೇಕು ಹೇಳು. ಹೌದು ರೇಣವ, ಅಯ್ಯೋ ದೇವ್ರೆ, ನಿನಗಿರೋಷ್ಟು ಒಳ್ಳೆ ಗುಣ ಬೇರೆಯವ್ರಿಗಿಲ್ಲ ನೋಡು. ಕೆಲವರು ಇರ್ತಾರೆ ಬರೀ ಬೇರೆಯವ್ರ ಮನೆ ಚಾಡಿ ಆಡೋದು, ಅವ್ರ ಮನೆಗ್ ಹೋಗಿ ಏನ್ ತಂದಿಡ್ಲಿ, ಏನ್ ಕಿತಾಪತಿ ಮಾಡ್ಲಿ ಅನ್ನೋದು, ಅತ್ತೆ ಸೊಸೆ ತಂದಿಡೋದು, ಅದಕ್ಕೆ ಅದಕ್ಕೆ ತಂದಿಡೋದು, ಗಂಡ ಹೆಂಡತಿಗೆ ತಂದಿಡೋದು, ಬರೀ ಇಂಥ ಕೆಲಸನೇ ಮಾಡ್ಕೊಂಡು ಊರ್ ತುಂಬಾ ಓಡಾಡ್ತಾ ಇರ್ತವೆ. ಮನೇಲಿ ಮಾಡಕ್ ಕೆಲ್ಸ ಇದ್ರೆ ತಾನೇ ಅವಕ್ಕೆ. ಪಾರಕ್ಕೆ ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿರಂಗೈತಲ್ಲ. ಸರಿ ಕಣಮ್ಮ ರಮ್ಯಾ, ನಮ್ಮ ಯಜಮಾನ್ರು ಊಟಕ್ಕೆ ಬರೋ ಟೈಮ್ ಆಯ್ತು, ಅವ್ರಿಗೆ ಊಟಕ್ಕೆ ಕೊಡ್ಬೇಕು, ಬರ್ತೀನಿ. ಇದ್ಯಾಕ್ರೇನವ ನಾವ್ ಬತ್ತಿದಂಗೆ ಹಿಂಗ್ ಹೋಯ್ತಾ ಇದೀಯಾ? ಅಯ್ಯೋ ಇಲ್ಲ ಕಣ್ ಪುಷ್ಪ, ಅದೇ ನಮ್ಮ ಯಜಮಾನ್ರು ಊಟಕ್ಕೆ ಅಂತ ಮೊಸರಿದ್ರೆ ಮೊಸರು ಇಸ್ಕೊಂಡ್ ಹೋಗೋಣ ಅಂತ ಬಂದೆ ರಮ್ಯನ ಹತ್ರ. ಅವಳ ಹತ್ರ ಇಲ್ವಂತೆ, ಅಲ್ಲಿ ಯಾರ ಹತ್ರ ಯಾರು ಇಸ್ಕೊಂಡ್ ಹೋಯ್ತೀನಿ ಬಿಡು. ಹೌದಾ, ಸರಿ ಸರಿ ಹೋಗು. ಆಮೇಲೆ ನಿಮ್ಮ ಯಜಮಾನ್ರು ಸಿಟ್ ಗಿಟ್ ಮಾಡ್ಕೊಂಬಿಟ್ಟವ್ರು ನಾನು ಹೆಂಡ್ರಿಲ್ಲ ಮನೇಲಿ ಅಂತ. ಸರಿ ಕಣಮ್ಮ ರಮ್ಯಾ, ನಾನಿನ್ ಬರ್ತೀನಿ. ಪಾರಕ್ಕ, ಪುಷ್ಪ, ಬರ್ತೀನಿ ಕಣ್ರೆ. ಹೋಗು, ನಿನ್ಯಾರಿಲ್ ನಿಂತ್ಕೊ ಅಂತ ಹೇಳಿದ್ದು.